ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಿನಿಮಾ ಟೆಕ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನು ತುಂಬಾ ದಿನಗಳಾಗಿತ್ತು ಸಿನಿಮಾ ರಿಲೇಟೆಡ್ ಯಾವುದೇ ವಿಡಿಯೋಗಳನ್ನ ಮಾಡಿರಲಿಲ್ಲ. ಬಟ್ ಇವತ್ತು ಮಾಡಂತ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ, ಕಮ್ ಬ್ಯಾಕ್ ಆಗಿದ್ದೀನಿ. ಸೊ ಇವತ್ತು ನಾನು ಮಾತಾಡ್ತಾ ಇರೋ ವಿಚಾರಗಳು ಏನು ಅಂತಂದ್ರೆ, ಸಿನಿಮಾದಲ್ಲಿ ಆಸ್ ಅ ಆಕ್ಟರ್ ಆಗಿ ಗೆಟ್ ಇನ್ ಆಗೋದಕ್ಕೆ ಏನೇನ್ ದಾರಿಗಳಿದೆ, ಇದು ಪ್ರಮುಖವಾಗಿ ಹೊಸದಾಗಿ ಇಂಡಸ್ಟ್ರಿಗೆ ಬರಬೇಕು, ನಾನು ಆಕ್ಟರ್ ಆಗಿ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಬೇಕು ಅನ್ನೋ ಹೊಸ ಮೈಂಡ್ ಸೆಟ್ಗಳಿಗೆ ಉಪಯೋಗವಾಗುವಂತ ವಿಡಿಯೋ ಇದು ಆಕ್ಚುಲಿ. ಸೊ ಈಗ ನಾನು ಪ್ರೀವಿಯಸ್ಲಿ ಆಡಿಷನ್ಗಳು ಹೆಂಗಿರುತ್ತೆ, ಆಡಿಷನ್ ಅಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ರೆ ನಾವು ಗೆಟಿನ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ ಅಂತ ಒಂದು ವಿಡಿಯೋ ಮಾಡಾಕಿದ್ದೀನಿ. ಯಾರಾದ್ರೂ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಮೆನ್ಷನ್ ಮಾಡಿದ್ದೀನಿ, ದಯವಿಟ್ಟು ಹೋಗಿ ಅಲ್ಲಿ ನೋಡಿ. ಸೊ ಇವತ್ತಿನ ಮೇನ್ ಟಾಪಿಕ್ ಏನು ಅಂತಂದ್ರೆ, ನಾವು ಇಂಡಸ್ಟ್ರಿಯಲ್ಲಿ ಆಸ್ ಎ ಆಕ್ಟರ್ ಆಗಿ ಗೆಟಿನ್ ಆಗೋದಕ್ಕೆ ಸುಮಾರು ದಾರಿಗಳಿದೆ. ಅದರಲ್ಲಿ ಒಂದು ದಾರಿ ಬಗ್ಗೆ ನಾನು ಆಲ್ರೆಡಿ ಮಾತಾಡಿದ್ದೀನಿ, ಅದು ಆಡಿಷನ್ಸ್. ಇವತ್ತು ಮಾತಾಡ್ತಾ ಇರೋದು ನಾನು ಎರಡನೇ ದಾರಿ ಬಗ್ಗೆ. ಅದು ಯಾವ ದಾರಿ, ಅದು ಬಜೆಟ್ ಪ್ಲಾನ್ಸ್ ಏನು, ಅದು ಎಷ್ಟು ಮಟ್ಟಿಗೆ ನಮಗೆ ವರ್ಕ್ ಆಗುತ್ತೆ ಇಂಡಸ್ಟ್ರಿ ಒಳಗಡೆ ನುಗ್ಗೋದಕ್ಕೆ ಎನ್ನುವಂತ ಅನೇಕ ವಿಚಾರಗಳನ್ನ ಮಾತಾಡೋಣ ಇವತ್ತು. ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರಾದ್ರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್, ಶೇರ್ ಅಂಡ್ ಲೈಕ್ ಮಾಡಿ. ನಾನು ಮಾಡೋ ನೆಕ್ಸ್ಟ್ ವಿಡಿಯೋಗಳು ನಿಮಗೆ ಬರುತ್ತೆ, ನೋಟಿಫಿಕೇಶನ್ ನೋಡ್ತೀರಾ. ಸೊ ಮುಖ್ಯವಾಗಿ ನಾವು ಇಂಡಸ್ಟ್ರಿ ನುಗ್ಗೋದಕ್ಕೆ ಎರಡನೇ ದಾರಿ ಏನು ಅಂತಂದ್ರೆ, ನಾವುಗಳೇ ದುಡ್ಡನ್ನ ಹಾಕೊಂಡು ನಮಗೆ ಬೇಕಾದ ಹಾಗೆ ಸಿನಿಮಾವನ್ನ ಮಾಡೋದು. ಅದು ಹೇಗೆ, ಯಾವ ಬಜೆಟ್ ಅಲ್ಲಿ, ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಎನ್ನೋ ವಿಚಾರಗಳನ್ನ ನಾವೀಗ ಡಿಸ್ಕಸ್ ಮಾಡೋಣ. ಸೊ ಮೊದಲನೇದಾಗಿ, ನಾವೇ ದುಡ್ಡು ಹಾಕೊಂಡು ಮಾಡೋದು ಅನ್ನೋದಾದ್ರೆ, ಹೊಲ ಮನೆ ಮಾರ್ಬಿಟ್ಟು 2 ಕೋಟಿ ತಂದು ದುಡ್ಡಾಕಿ ಸಿನಿಮಾ ಮಾಡಿ ಲಾಸ್ ಮಾಡ್ಕೊಂಡು ಬೀದಿಗೆ ಬರೋದು ಅಂತ ಅಲ್ಲ. ಅದಕ್ಕೆ ಒಂದು ಸ್ಟೆಪ್ಗಳಿದೆ, ಸ್ಟ್ರಕ್ಚರ್ ಇದೆ, ಅದರದ್ದೇ ಆದ ಪ್ಲಾನ್ಗಳಿದೆ. ಅದನ್ನ ಕರೆಕ್ಟ್ ಆಗಿ ಮಾಡ್ಕೊಂಡು ಹೋದ್ರೆ ನಾವು ಯಾರನ್ನ ಕಾಲಿಡಿಯೋ ಅವಕಾಶ ದಾರಿನೇ ಸಿಗಲ್ಲ ನಮ್ಗೆ. ಇನ್ನೊಬ್ಬರ ಹತ್ರ ಬೆಗ್ಗಿಂಗ್ ಮಾಡೋ ಚಾನ್ಸ್ಗಳೇ ಇರಲ್ಲ ನಮ್ಮ ಹತ್ರ. ಸೊ ಇವಾಗೆಲ್ಲ ಕಾಲ ತುಂಬಾ ಬದಲಾವಣೆ ಆಗಿದೆ ಇಂಡಸ್ಟ್ರಿಲಿ. ಅವಾಗಿತ್ತು ನಮ್ಗೊಂದು ಅವಕಾಶ ಸಿಗುತ್ತೆ, ಆಡಿಷನ್ ಕೊಟ್ರೆ ಗೆಟ್ ಇನ್ ಆಗ್ತೀನಿ, ಸಿನಿಮಾ ಹಿಟ್ ಆಗುತ್ತೆ, ಇಂಡಸ್ಟ್ರಿಗೆ ಬರ್ತೀನಿ ಅಂತ. ಇವಾಗ ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ನಾವ್ ಏನೇ ಮಾಡಿದ್ರು ನಮಗೋಸ್ಕರ ನಾವು ಮಾಡಿಕೊಂಡ್ರೆ ಗೆಲ್ಲಬಹುದು ಅನ್ನೋ ಭಾವನೆಗಳು ಕಂಪ್ಲೀಟ್ಲಿ ಸ್ಟ್ರಾಂಗ್ ಆಗಿ ನಿಂತಿದೆ ಇವಾಗ. ಸೊ ಅದಕ್ಕೋಸ್ಕರ ಇದನ್ನ ಹೇಳ್ತಾ ಇದ್ದೀನಿ ನಾನು. ಸೊ ಇವಾಗ ಅದನ್ನ ಶುರು ಮಾಡ್ಬೇಕು ಅಂತಂದ್ರೆ, ನಮ್ಮ ಸುತ್ತಮುತ್ತಲ್ಲಿ 3 ರಿಂದ 4 ಜನ ಯಾರಾದ್ರೂ ಇದ್ದೇ ಇರ್ತಾರೆ. ನಾನು ಸಿನಿಮಾ ಮಾಡ್ಬೇಕು, ಆಕ್ಟರ್ ಆಗ್ಬೇಕು, ಇಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ಬೇಕು ನಾನು ಅನ್ನೋರು ತುಂಬಾ ಜನ ಇದ್ದೇ ಇರ್ತಾರೆ. ಅವ್ರುಗಳನ್ನ ಪಿಕ್ ಮಾಡ್ಕೊಂಡು ಒಂದು ಗ್ರೂಪ್ ತರ ಮಾಡ್ಕೋಬೇಕು. ನಾವು ನಮ್ಮಲ್ಲೇ ಗ್ರೂಪ್ ತರ ಮಾಡ್ಕೋಬೇಕು. ನಾವು 4 ಜನ ಇದ್ರೆ ಸಾಕು, ಒಟ್ಟಿಗೆ ಏನ್ ಬೇಕಾದ್ರೂ ಮಾಡ್ಬೋದು ನಾವು. ದಟ್ ಈಸ್ ದ ಫಸ್ಟ್ ಪಾಯಿಂಟ್. ಸೊ ಗ್ರೂಪ್ ಗಳನ್ನ ಮಾಡ್ಕೊಂಡ್ಮೇಲೆ ನಮ್ಮಲ್ಲೇ ಯಾರ್ಯಾರಿಗೆ ಯಾವ್ದ್ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಅನ್ನೋದನ್ನ ಕಂಡಿಡ್ಕೋಬೇಕು. ಬಿಕಾಸ್ ಹೇಗೆ ಅಂತಂದ್ರೆ, ಇವಾಗ ನಾನು ಆಕ್ಟರ್, ನಾನು ಆಕ್ಟ್ ಮಾಡ್ತೀನಿ, ನಿನ್ಗೆ ಡೈರೆಕ್ಷನ್ ಅಲ್ಲಿ ಇಂಟ್ರೆಸ್ಟ್ ಇದೆ, ನೀನ್ ಡೈರೆಕ್ಷನ್ ಮಾಡು. ನಿನ್ಗೆ ಕ್ಯಾಮ್ರಾಮನ್ ಆಗ್ಬೇಕು ಅನ್ನೋ ಆಸೆ ಇದೆ, ಕ್ಯಾಮ್ರಾ ಹ್ಯಾಂಗ್ಲಿಂಗ್ ಚೆನ್ನಾಗಿ ಗೊತ್ತು, ನಾನು ಕ್ಯಾಮ್ರಾ ಹಿಡ್ಕೋತೀನಿ. ಈ ತರ ನಮ್ ಡಿವಿಷನ್ಸ್ ಗಳನ್ನ ನಾವೇ ಆಯ್ಕೆ ಮಾಡ್ಕೊಂಡು ಪರ್ಟಿಕ್ಯುಲರ್ ಆಗಿ ಡಿಸಿಷನ್ಗೆ ಬಂದು ಮಾಡೋದಕ್ಕೆ ಹೊರಡಬೇಕು. ಏನಕ್ಕೆ ಈ ಕಾನ್ಸೆಪ್ಟ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗ ರೀಸೆಂಟ್ ಆಗಿ ಉಪೇಂದ್ರ ಅವರು ಹೇಳಿದ್ರು, ನಾವುಗಳು ಸಿನಿಮಾ ಮಾಡೋದಕ್ಕೆ ಕೋಟಿ ಕೋಟಿ ಖರ್ಚು ಮಾಡಿ ಎಲ್ಲೆಲ್ಲೋ ಹೋಗಿ ಸ್ಟ್ರಗಲ್ ಮಾಡೋ ಅವಶ್ಯಕತೆನೇ ಇಲ್ಲ. ನಮ್ಮ ಹತ್ರ ಫೋನ್ ಇದೆ, ಮನುಷ್ಯರುಗಳಿದ್ದಾರೆ, ಯೂಟ್ಯೂಬ್ ಥಿಯೇಟರ್ ಇದೆ, ಇನ್ನೇನಕ್ಕೆ ಸ್ಟ್ರಗ್ಲಿಂಗ್, ಎಲ್ಲ ನಮ್ಮ ಕೈಲೇ ಇದೆ. ಸೊ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡಿದ್ರೆ ಡೆಫಿನೆಟ್ಲಿ ನಮ್ಗೆ ನಾಳೆ ಒಂದಿನ ಬೆಳವಣಿಗೆ ಸಿಕ್ಕೇ ಸಿಗುತ್ತೆ. ಸೊ ಹಾಗೆ ಟೀಮ್ ಅಂತ ಮಾಡ್ಕೊಂಡ್ಮೇಲೆ ಚಿಕ್ಕದಾಗಿ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದ್ರೆ, ನಾವು ಸ್ಕ್ರಿಪ್ಟ್ ಅನ್ನ ಡಿಸ್ಕಸ್ ಮಾಡಬೇಕು. ಯಾವ ತರದ ಸ್ಕ್ರಿಪ್ಟ್ ನಾವು ಹೇಳಿದ್ರೆ ಚೆನ್ನಾಗಿರುತ್ತೆ, ಯಾವ ತರದ ಲೈನ್ಸ್ ನ ನಾವು ಬಳಸ್ಕೊಂಡು ಹೇಳಿದ್ರೆ ಚೆನ್ನಾಗಿರುತ್ತೆ ಅನ್ನುವಂತ ಪರ್ಟಿಕ್ಯುಲರ್ ಆಗಿ ಒಂದು ಸ್ಕ್ರಿಪ್ಟ್ ನ ಆಯ್ಕೆ ಮಾಡ್ಕೋಬೇಕು. ಸ್ಕ್ರಿಪ್ಟ್ ಹೆಂಗಿರ್ಬೇಕು ಅಂತಂದ್ರೆ, ಇಷ್ಟು ದಿನ ಶಾರ್ಟ್ ಮೂವಿಗಳಂತ ಯಾರ್ಯಾರು ಮಾಡಿದ್ದಾರೆ ಯೂಟ್ಯೂಬ್ ಗಳೆಲ್ಲ ನಾವು ನೋಡಿದೀವಿ, ಅದಕ್ಕಿಂತ ಸ್ವಲ್ಪ ವಿಭಿನ್ನವಾಗಿರ್ಬೇಕು. ಅವಾಗ ಅದು ಬೇರೆಯವ್ರಿಗೆ ಕನೆಕ್ಟ್ ಆಗುತ್ತೆ. ಆ ಫಾರ್ಮೇಟ್ ಅಲ್ಲಿ ವಿಭಿನ್ನವಾಗಿರೋ ಒಂದು ಫಾರ್ಮೇಟ್ ನ ಸ್ಕ್ರಿಪ್ಟ್ ನ ಮಾಡಿಕೊಂಡು ರೆಡಿ ಆಗ್ಬೇಕು. ನಂಬರ್ 2, ಅದರಲ್ಲಿ ನಿಮ್ಗೆ ನೆಕ್ಸ್ಟ್ ಬೇಕಾಗೋದು ಕ್ಯಾಮ್ರಾ. ನಿಮ್ ಕ್ಯಾಮ್ರಾ ಬಜೆಟ್ ಇನ್ವೆಸ್ಟ್ಮೆಂಟ್ ಬೇಕಾಗೇ ಇಲ್ಲ, ಇರೋ ಹ್ಯಾಂಡ್ ಸೆಟ್ ಅಲ್ಲೇ ನಾವು ಶೂಟ್ ಮಾಡ್ಕೋಬಹುದು. ಹ್ಯಾಂಡ್ ಸೆಟ್ ಅನ್ನ ಇಟ್ಕೊಂಡು ನಾವು ಶೂಟ್ ಮಾಡಿ ತಗೋಬಹುದು. ನೆಕ್ಸ್ಟ್ ಅಂತ ಬಂದ್ರೆ ಮ್ಯೂಸಿಕ್ಗೆ ನೀವು ಯಾರನ್ನಾದ್ರೂ ಇಡ್ಕೋಬೇಕಾಗತ್ತೆ. ಎಲ್ಲೋ ಸಣ್ಣ ಬಜೆಟ್ ಅಲ್ಲಿ ಮಾಡಿಕೊಡೋರಿದ್ರೆ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡ್ಕೊಂಡು ಮಾತಾಡ್ಕೋಬೇಕಾಗತ್ತೆ. ಆಮೇಲೆ ಎಡಿಟಿಂಗ್ ಬಂತಂದು ಅಂದ್ರೆ, ನಾವೇ ಮೊಬೈಲ್ ಅಲ್ಲೇ ಎಡಿಟ್ ಮಾಡ್ಕೋಬಹುದು. ಯಾವುದೇ ಎಡಿಟ್ ಸ್ಟುಡಿಯೋ ಗಿಡಿಯೋ ಅವಶ್ಯಕತೆ ಇಲ್ಲ. ಬಿಕಾಸ್ ಇನಿಷಿಯಲಿ ನಾವು ಚಿಕ್ಕದಾಗಿ ಸ್ಟಾರ್ಟ್ ಮಾಡ್ತಾ ಇದೀವಿ, ನಾವೇ ಎಡಿಟಿಂಗ್ ಮಾಡ್ಕೋಬಹುದು. ಡಬ್ಬಿಂಗ್ ನಾವೇ ನಮ್ಮ ಮೊಬೈಲ್ ಅಲ್ಲೇ ಎಲ್ಲಾದ್ರೂ ವಾಯ್ಸ್ ಇಲ್ದೇ ಇರೋ ಪ್ಲೇಸ್ ಅಲ್ಲಿ ಹೋಗಿ ಡಬ್ ಮಾಡ್ಕೋಬಹುದು. ಸೊ ಫೈನಲಿ ನಮ್ಗೆ ಎಲ್ಲವೂ ಸಿಕ್ತು. ಆರ್ಟಿಸ್ಟ್ ಇದಾರೆ, ಸ್ಕ್ರಿಪ್ಟ್ ಆಯ್ತು, ಕ್ಯಾಮ್ರಾಮನ್ ಇದಾರೆ, ಡೈರೆಕ್ಟರ್ ಇದಾರೆ, ಎಲ್ಲರೂ ಇದಾರೆ, ಡಬ್ಬಿಂಗು ಆಯ್ತು, ಮ್ಯೂಸಿಕ್ ಆಗುತ್ತೆ, ಆಮೇಲೆ ಎಲ್ಲವುದಾಯ್ತು, ಔಟ್ಪುಟ್ ಬಂತು, ತಗೊಂಡೋಗಿ ಅದನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿ. ಅಷ್ಟೇ, ವೆರಿ ಸಿಂಪಲ್. ಹಿಂಗೆ ಮಾಡ್ತಾ ಹೋದ್ರೆ
ಇವತ್ತು ಒಂದು ವಿಡಿಯೋ, ನಾಳೆ ಇನ್ನೊಂದು ವಿಡಿಯೋ. ಇದರಿಂದ ನಮ್ಗೆ ಸಿಗೋ ಬೆನಿಫಿಟ್ಗಳು ಏನು ಅಂತಂದ್ರೆ, ಕೆಲಸ ಕಲಿತೀವಿ ಕ್ಲೀನ್ ಆಗಿ, 1 by 1 ಗೊತ್ತಾಗುತ್ತೆ. ಶಾರ್ಟ್ ಮೇಕಿಂಗ್ಸ್ ಏನು, ಯಾವ ತರ ನಾವು ಕ್ವಾಲಿಟಿ ಕೊಟ್ರೆ ಜನಗಳಿಗೆ ರೀಚ್ ಆಗುತ್ತೆ ಅನ್ನೋ ಹಲವಾರು ವಿಷಯಗಳು ನಮ್ಗೆ ಗೊತ್ತಾಗುತ್ತೆ. ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ ಅದು ಕ್ಲಿಕ್ ಆಗಿ ಹೊರಗಡೆ ಎಲ್ಲ ರೀಚ್ ಆಗಿ, ಅದರಿಂದ ಯಾರಾದ್ರೂ ಪ್ರೊಡ್ಯೂಸರ್ ನೋಡಿ ಇವ್ರುಗಳಿಗೆ ಕೆಲಸ ಗೊತ್ತು, ನಾವೊಂದು ಇವ್ರಿಗೆ ಸಿನಿಮಾ ಪ್ರೊಡ್ಯೂಸ್ ಮಾಡೋಣ ಅವಕಾಶ ಸಿಗ್ಬೋದು, ಯಾರಿಗ್ ಗೊತ್ತು. ಸೊ ಹೀಗೆ ಇದು ಕೂಡ ಒಂದು ಸ್ಮಾಲ್ ಪ್ರೋಸೆಸ್. ಎಲ್ಲವುದಕ್ಕಿಂತ ಹೆಚ್ಚಾಗಿ ನಾವು ಸಿನಿಮಾ ಕೆಲಸ ಮಾಡ್ತಿದೀವಿ ಅನ್ನೋ ನೆಮ್ಮದಿ, ಖುಷಿ ನಮ್ಗೆ ಬಲವಾಗಿ ಕೂತಿರುತ್ತೆ ನಮ್ಮಲ್ಲಿ. ಸೊ ಇದು ನಮ್ಗೆ ತುಂಬಾ ಮುಖ್ಯ ಆಗುತ್ತೆ. ಹೀಗೆ ವೆರಿ ಸ್ಮಾಲ್ ಬಜೆಟ್ ಅಲ್ಲಿ ನೀವು ಇದಕ್ಕೆ ಏನಿಲ್ಲ ಅಂದ್ರೆ 5 ರಿಂದ 10 ಸಾವಿರ ಖರ್ಚು ಮಾಡ್ಬೋದು. ಒಬ್ಬೊಬ್ರು 2-2 ಸಾವಿರ ಆಗ್ಬಿಟ್ರೆ ನಮ್ಗೊಂದು ಕ್ಲಿಪ್ ಸಿಕ್ಬಿಡ್ತು. ನಿಮ್ಮ ಅದೃಷ್ಟ ಚೆನ್ನಾಗಿದ್ದು ಅದು ವೈರಲ್ ಆಗಿ ಯೂಟ್ಯೂಬ್ ಅಲ್ಲೆಲ್ಲ ಹೋಗಿ ಅದರಿಂದ ಒಂಚೂರು ಸೋರ್ಸು ಸಿಗ್ಬೋದು ನಿನಗೆ. ಸೊ ಹೀಗೆ ವೆರಿ ಯೂಸ್ಫುಲ್ ಥಿಂಗ್. ನಾವು ಸ್ಟಾರ್ಟಿಂಗ್ ಇದನ್ನ ಮಾಡದೆ, ನಮ್ಗೆ ಯೋಚನೆ ಬರ್ದೇನೆ ತುಂಬಾ ಲಾಸ್ ಮಾಡ್ಕೊಂಡಿದೀವಿ. ಇನಿಷಿಯಲಿ ಯಾರಾದ್ರೂ ಇಂಡಸ್ಟ್ರಿಗೆ ಬರಬೇಕು ಅನ್ನೋರು ಸುಮ್ಮನೆ ಇವ್ರ ಹತ್ರ ಸುತ್ತಾಡಿ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಈ ದಾರಿನ ಫಾಲೋ ಮಾಡಿ, ದಯವಿಟ್ಟು ಫಾಲೋ ಮಾಡಿ. ಖಂಡಿತ ಇದು ವರ್ಕ್ ಆಗುತ್ತೆ ನಿಮ್ಗೆ. ಐ ಆಮ್ ಶೋರ್ ಇಟ್ ವಿಲ್ ಬಿ ವರ್ಕಿಂಗ್ ಟು ಯು ಗೈಸ್. ಏನಕ್ಕೆ ಅಂತಂದ್ರೆ, ನಮ್ಗೆ ಕೆಲಸ ಗೊತ್ತು ಅಂತ ತೋರಿಸ್ಕೊಡೋದಕ್ಕೆ ಅವಕಾಶಗಳು, ಸೋರ್ಸ್ಗಳು ತುಂಬಾ ಇದೆ. ಅವುಗಳನ್ನೆಲ್ಲ ಸೈಡ್ಗಿಟ್ಟು ಸಿಗದೆ ಇರೋದ್ರ ಕಡೆ ಏನು ಗಮನ ಕೊಡೋದು ನಾವು ಅಲ್ವಾ? ಸೊ ಹಾಗಾಗಿ ದಯವಿಟ್ಟು ಈ ದಾರಿಲಿ ನೀವು ಅನ್ಕೊಂಡ್ರೆ 4 ಜನನ ಸೇರಿಸ್ಬಿಟ್ಟು ಶುರು ಮಾಡಿ ಕೆಲಸನ. ಡೆಫಿನೆಟ್ಲಿ ನಿಮ್ಗೆ ಒಂದಲ್ಲ ಒಂದಿನ ಅವಕಾಶ ಸಿಗುತ್ತೆ. ಸೊ ಹೀಗೆ ನಮ್ಮಲ್ಲಿರುವಂತ ಫೆಸಿಲಿಟಿಗಳನ್ನ ಬಳಸ್ಕೊಂಡು, ನಮ್ಮಲ್ಲಿರುವಂತ ಸಣ್ಣ ಪುಟ್ಟ ಕಾಸುಗಳನ್ನ ಬಳಸ್ಕೊಂಡು ನಾವು ಕನಸ್ಕೊಂಡಿರೋ ಕೆಲಸಗಳನ್ನ ಶುರು ಮಾಡಬಹುದು. ಇದು ಇವತ್ತಿನ ಸಿನಿಮಾ ಇಂಡಸ್ಟ್ರಿ ಒಳಗಡೆ ಗೆಟ್ ಇನ್ ಆಗೋದಕ್ಕೆ 2ನೇ ದಾರಿ ಆಗಿತ್ತು. ಸೊ ನೀವುಗಳು ಇದನ್ನ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಗೆಟ್ ಇನ್ ಆಗ್ತಾರೆ. ಟ್ರೈ ಒನ್ಸ್. ಓಕೆ, ಸೊ ಗಾಯ್ಸ್, ದಿಸ್ ಈಸ್ ಇವತ್ತಿನ ವಿಡಿಯೋ ಆಗಿತ್ತು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಿಮ್ಗೆ ಸಿನಿಮಾ ಪರವಾಗಿ ಯಾವ್ದಾದ್ರ ಬಗ್ಗೆ, ವಿಷಯದ ಬಗ್ಗೆ, ಸಿನಿಮಾ ಅಂದ್ರೆ ವಿಷಯಗಳು ನಮಗೆ ಗೊತ್ತಾಗಬೇಕು, ಇದ್ರ ಮೇಲೆ ನೀವು ವಿಡಿಯೋ ಮಾಡಿ ಅಂತ ಕಮೆಂಟ್ ಮಾಡಿದ್ರೆ ಡೆಫಿನೆಟ್ಲಿ ನಾನು ವಿಡಿಯೋ ಮಾಡ್ತೀನಿ, ಇನ್ಫಾರ್ಮೇಶನ್ ಸರ್ಚ್ ಮಾಡಿ. ಸೊ ಇದೇ ತರ ಬೇರೆ ಬೇರೆ ಸಿನಿಮಾ ರಿಲೇಟೆಡ್ ಇನ್ಫಾರ್ಮೇಶನ್ಗಳು ಬೇಕು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್ ಅಂಡ್ ಸಬ್ಸ್ಕ್ರೈಬ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.